ಶಾಸನದಲ್ಲಿ ಬರ್ತದಲ್ಲ ಹಮ್ಮುರಾಬಿಗತೆ ಮೂಗಿಗೆ ಮೂಗು ಕಣ್ಣಿಗೆ ಕಣ್ಣು ಕೊಲ್ಲೋದು ಅಂತ ನಾವು ಮಾಡಿದ್ವಲ್ಲ ಇದು ಹಮ್ಮುರಾಬಿ ಶಾಸನ. ಒಂದು ವೇಳೆ ಯಶಸ್ವಿಯಾಗಿದ್ದರೆ ಇವತ್ತು ಕೊಲೆ ಆಗ್ತಿರಲಿಲ್ಲ, ಸುಲಿಗೆ ಆಗ್ತಿರಲಿಲ್ಲ, ಎಲ್ಲ ಭಯದಿಂದ ಬಿಟ್ಟುಬಿಡ್ತಾಯಿದ್ರು. ಅದು ಯಾವ ಇವತ್ತು ಬಂದಾಗಿದ್ದಾವೆ? ಅತ್ಯಾಚಾರ ಬಂದಾಗಿಲ್ಲ, ಕೊಲೆಗಳತನ ಬಂದಾಗಿಲ್ಲ, ತುಡುತನ ಬಂದಾಗಿಲ್ಲ, ಹತ್ಯೆಗಳು ಬಂದಾಗಿಲ್ಲ, ಮತ್ತು ಅದೇ ಕಾಲಕ್ಕೆ ಇನ್ನೂ ಅನೇಕ ಕ್ರೂರ ಕೃತ್ಯಗಳು ಬಂದಾಗಿಲ್ಲ. ಹಾಗಾದ್ರೆ ಹಮ್ಮುರಾಬಿ ಶಾಸನ ಸೋಯ್ತಲ್ಲ, ಹಂಗೆ ಇವತ್ತು ಸಹಿತ ನಮ್ಮ ಮೋದಿಯವರ, ರಾಹುಲ್ ಗಾಂಧಿಯವರ ಅಥವಾ ಹಿಂದಿನ ಇಂದಿರಾ ಗಾಂಧಿಯವರ ಈ ಪಾಲಿಸಿಗಳು ಸೋಲ್ತಾ ಇದ್ದಾವೆ. ಇದಕ್ಕೆ ಕಾರಣ ಇಷ್ಟ, ನಾವು ಮನುಷ್ಯರನ್ನು ನೋಡ್ತಾ ಹೋದೇವಪ್ಪ ಅಂದ್ರೆ ನಮ್ಮ ಕುವೆಂಪು ಅವ್ರು ಹೇಳಿದಂಗೆ ವಿಶ್ವನ ಒಂದಪ್ಪ ರಾಷ್ಟ್ರ ಮಾಡಿ ನಮ್ಮ ಒಂದೇನಪ್ಪ ನಾವು ಭಾರತದವರು, ನಾವು ಪಾಕಿಸ್ತಾನದವರು, ನಾವು ಚೈನಾದವರು ಅದು ಇದು ಮಾಡ್ಕೋದು ಹೋದ್ರೆ ನಾವು ಉಳಿಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಗಮನದಲ್ಲಿಟ್ಟುಕೊಂಡು ಕುವೆಂಪು ಅವರ ಹೇಳಿದಂಥ ಮಾತನ್ನು ಇಡೀ ವಿಶ್ವಪ್ಪ ನಮ್ಮ ಮನೆ ಅನ್ನುವಂಥದ್ದು ಬೆಳೆಸ್ಕೊಂಡ್ರೆ ನಿಶ್ಚಿತವಾಗಿ ಉತ್ತರ ಸಿಗ್ಬೋದೇನೋ. ನೀವೇನಂತೀರಿ? ಗಾಂಧಿ ಮತ್ತು ಕುವೆಂಪು ಅವ್ರನ್ನ ಇವತ್ತು ನೆನೆಸ್ಕೊಂಡು ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಗಾಂಧಿಯವರಲ್ಲೂ ಅದೇ ಇತ್ತು. ಹಿಂದೂ ಅಂತಂದ್ರೆ ಇವತ್ತು ನಾವು ವಾದ ಮಾಡುವಂಥ ಸನಾತನಿ ಆಯಿತು, ಹಿಂದುತ್ವ ಅಲ್ಲ. ಅವ್ರು ನಿಜವಾದ ಹಿಂದೂ ಆಗಿದ್ದರು ಗಾಂಧೀಜಿಯವರು. ಬಸವಣ್ಣವರು ನಿಜವಾಗಿಯೂ ಆವತ್ತಿನ ಸಮಾಜ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು. ಅಂಥ ಒಂದು ಕೆಲಸವನ್ನು ಇವತ್ತು ನಾವು ರೀಬಿಲ್ಡ್ ಮಾಡಿದ್ರೆ ನಿಶ್ಚಿತವಾಗಿಯೂ ಒಂದು ಸಮಾಧಾನಕರ ಸಮಾಜ ರಚನೆ ಆಗ್ಬೋದು. ಏನಂತೀರಿ ಮೋದಿಜಿ, ಏನಂತೀರಿ ಶಾಜಿ, ಏನಂತೀರಿ ಸಿದ್ದೂಜಿ, ಏನಂತೀರಿ ರಾಹುಲ್ಜಿ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳನ್ನು ಮಾತಾಡಿ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು 16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ವಂದನೆಗಳು.